ಹಾಯ್ ಫ್ರೆಂಡ್ಸ್, ಇವತ್ತೊಂದು ಡಿಫ್ರೆಂಟಾಗಿ ಉಪ್ಪಿನಕಾಯಿ ಮಾಡೋಣ. ಸ್ಪೈಸಿಯಾಗಿರೋ ಅಂಥದ್ದು. ಏನು ಗೊತ್ತಾ ಫ್ರೆಂಡ್ಸ್, ಇವತ್ತಿನ ವಿಶೇಷ ಇದು ಉಪ್ಪಿನಕಾಯಿ. ಉಪ್ಪಿನಕಾಯಿ ಅಂದರೆ ನೀವು ಯೋಚನೆ ಮಾಡ್ತಾ ಇರ್ತೀರಾ ಮಾಮೂಲಿ ಉಪ್ಪಿನಕಾಯಿ ಅಲ್ವಾ ಅಂತ. ಬಟ್ ನೋ, ಇದು ತುಂಬ ಸ್ಪೆಷಲ್ಲು. ಇದು ಅಪರೂಪ ಸಿಗುವಂಥ ಅಮಟೆಕಾಯಿ ಅಂತ ಕೇಳಿರ್ತೀರ ಅಂತ ಅನ್ಕೊತೀನಿ ನಾನು. ಸಾಮಾನ್ಯ ಬೇಗ ಸಿಗೋಲ್ಲ ಇದು ನೋಡ್ತಾ ಇರ್ಬೋದು ಇವಾಗ ನೀವು. ಏನಿದು ಈ ಥರ ರೆಡ್ ಕಲರ್ ಎಲ್ಲ ಇದೆ, ಮೊದಲೇ ಮಾಡಿಟ್ಟಿದ್ದಾರಾ ಅಂತ. ನಾನು ಮೊದಲೇ ಮಾಡಿಟ್ಟಿಲ್ಲ, ಜಸ್ಟ್ ಇದಕ್ಕೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕಿಟ್ಟಿದ್ದೀನಿ. ಬಿಕಾಸ್ ಇದು ಕಳಿಬೇಕಲ್ವಾ, ಚೆನ್ನಾಗಿ ಕಳಿದ್ರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇನ್ನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಉಪ್ಪು ಆ್ಯಂಡ್ ಖಾರದ ಪುಡಿ ಮಾತ್ರ ಹಾಕಿದ್ದೀನಿ. ನೋಡಿ ಯಾವ ಥರ ಇದೆ ಇದು ಅಂತ, ಅಮಟೆಕಾಯಿ ಅಂತ ಈ ಥರ ಬರುತ್ತೆ ನೋಡಿ ಅಮಟೆಕಾಯಿ. ಕೇಳಿರ್ತೀರ, ಬಟ್ ನಾವು ಜಾಸ್ತಿ ಕೇಳಲ್ಲ, ಅಪರೂಪ ಅಲ್ವಾ, ಅದಕ್ಕೆ ಹೇಳಿದ್ವಿ. ಇಲ್ಲಿಗೆ ಮೆಂತ್ಯ ತೊಗೊಂಡಿದ್ದೀನಿ. ಅಮಟೆಕಾಯಿ ನಮಗೆ ಒಂದು 1/4 kg ಹಂಗಿನ ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು 1 ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಆದಮೇಲೆ ಸಾಸಿವೆ ಬೇಕು. ಸಾಸಿವೆ 1.5 ಸ್ಪೂನ್ ತೊಗೊಬೇಕು. 1.5 ಸ್ಪೂನು ಸಾಸಿವೆ ಬೇಕು. ಅಂದ್ಕೊಂತಿರ್ಬೋದು ಏನು ಇವರು ಮೆಂತ್ಯ ಸಾಸಿವೆ ಹಾಕಿ ಮಾಡ್ತಾರೆ ಅಂತ. ಜೀರಿಗೆನೂ ಹಾಕ್ತಾರೆ, ಬಟ್ ಅದು ಟೇಸ್ಟು ನಮಗೆ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ಇವೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ. ಮೆಂತ್ಯ ಮತ್ತು ಸಾಸಿವೆನ ಚೆನ್ನಾಗಿ ಹುರ್ಕೊಬೇಕು. ಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಬೇಕು ಫ್ರೆಂಡ್ಸ್. ನಿಮಗೆ ಇವಾಗ ಚಟಪಟ ಅಂತ ಸೌಂಡ್ ಕೇಳಿಸ್ತಾ ಇರ್ಬೋದು, ಸೀಸ್ಬೇಡಿ. ಸೊ ಹಾಗೆ ಚಟಪಟ ಅಂತ ಅಂತಿರಲಿ. ಅದು ಬೇಗ ಚಟಪಟ ಅಂತ ಅಂದ್ಬಿಡುತ್ತೆ. ಸೀಸ್ತೀರ ಹಾಗೆ ಸ್ವಲ್ಪ ತಣ್ಣಗಾಗಂಗೆ ಮಾಡ್ಕೊಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನಿಲ್ಲಿ ಮೆಣಸಿಕಾಯಿ ಹಾಕಿಲ್ಲ, ಅಂದರೆ ಬ್ಯಾಡಿಗೆ ಮೆಣಸಿಕಾಯಿ ಹಾಕಿಲ್ಲ. ಬಿಕಾಸ್ ನಾನು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ. ಇದೆರಡನ್ನು ನುಣ್ಣಗೆ ರುಬ್ಕೊಬೇಕು, ಪ್ಲೈನ್ ಪೇಸ್ಟ್ ಥರ. ಈ ಥರ ಇರಬೇಕು, ನುಣ್ಣಗೆ ಪುಡಿ ಆಗಿರಬೇಕು. ಆಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಬೆಳ್ಳುಳ್ಳಿನ ಚೆನ್ನಾಗಿ ಸುಲ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಬೇಕು. ಬನ್ನಿ ಫ್ರೆಂಡ್ಸ್, ಒಗ್ಗರಣೆ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟಿದ್ದು ಸಾಕು ಫ್ರೆಂಡ್ಸ್. ಇವಾಗ ಜಜ್ಜಿರೋ ಅಂತ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ರುಬ್ಬಿಟ್ಟಿರುವಂಥ ಪೌಡ್ರನ್ನು ಹಾಕೊಳ್ಳೋಣ ಫ್ರೆಂಡ್ಸ್. ಈಗ ಮಾತ್ರ ಟೇಸ್ಟು ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸುಮಾರು ದಿನ ಇಟ್ಕೊಂಡು ತಿನ್ಬೋದು. ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಮಟೆಕಾಯಿ ಟೇಸ್ಟು ಯಾವಾಗಲೂ ಸೂಪರಾಗಿರುತ್ತೆ ಅಲ್ವಾ. ಒಂದ್ಸರಿ ಮಾಡಿ ನೋಡಿ, ಗೊತ್ತಾಗತ್ತೆ ಆಗ. ನಂತರ ಅಮಟೆಕಾಯಿನ ಹಾಕೊಳ್ಳೋಣ. ಇದು ಆಲ್ರೆಡಿ ಚೆನ್ನಾಗಿ ಕಳ್ತಿದೆ, ಜಸ್ಟ್ ಒಗ್ಗರಣೆಗೋಸ್ಕರ ಹಾಕ್ತಾ ಇರೋದಷ್ಟೇ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಇದನ್ನು ಚೆನ್ನಾಗಿ ಒಗ್ಗರಣೆ ಪೌಡ್ರು ಆ್ಯಂಡ್ ಅಮಟೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬಟ್ ಇವತ್ತು ಸಾಯಂಕಾಲನೇ ತಿನ್ಬೋದು, ಆ ಥರ ಟೇಸ್ಟ್ ಇರುತ್ತೆ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್. ಇವಾಗಲೇ ಅನ್ನ ಹಾಕ್ಕೊಂಡು ತಿನ್ನೋಣ ಅನ್ನೋವಷ್ಟು. ಖಂಡಿತ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಅಮಟೆಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಲೈಕ್ ಮಾಡಿ,
ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ರೆಸಿಪೀಸ್ನ ಮಾಡ್ತಾ ಇರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.